ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನಕ್ಕೆ ಡಿಕೆ ಶಿವಕುಮಾರ್ ಸಿದ್ಧತೆ. ಜ್ಯೋತಿಷಿ ಬಳಿ ಪ್ರಮಾಣ ವಚನದ ಮುಹೂರ್ತದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಜ್ಯೋತಿಷಿ ದ್ವಾರಕನಾಥ್ ಅವರ ಜೊತೆಗೆ ಡಿಕೆ ಮಾತುಕತೆ. ಪ್ರಮಾಣ ವಚನಕ್ಕೆ ಮುಹೂರ್ತವನ್ನ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. 3 ಬೇರೆ ಬೇರೆ ದಿನಾಂಕಗಳನ್ನ ನೀಡುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ದಿನಗಣನೆ ಶುರುವಾಗಿದೆ. ಯಾವತ್ತು ಸ್ವೀಕಾರ ಮಾಡ್ತಾರೆ? ನಾಳೆ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗುತ್ತೆ. ಅದಾದ್ಮೇಲೆ ತುರ್ತಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವೂ ಕೂಡ ನಡೆಯಬೇಕಿದೆ. ಹಾಗಾಗಿ ಒಳ್ಳೆ ಮುಹೂರ್ತವನ್ನ ನೋಡಿ ಅಂತ ಹೇಳಿ ದ್ವಾರಕನಾಥ್ ಅವರ ಬಳಿ ಡಿಕೆ ಶಿವಕುಮಾರ್ ಅವರು ದಿನಾಂಕವನ್ನ ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟಕ್ಕೇರೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಪ್ರಯತ್ನ ಕೈಕೊಟ್ಟರು, ಪ್ರಾರ್ಥನೆ ಫಲಿಸುತ್ತೆ ಅಂತ ಪದೇ ಪದೇ ಹೇಳ್ತಾ ಇದ್ರು. ದೇವರ ಮೇಲೆ ಬಹಳ ನಂಬಿಕೆಯನ್ನು ಇಟ್ಕೊಂಡಿದ್ರು, ತಮ್ಮ ಶ್ರಮದ ಮೇಲೆ ಬಹಳ ನಂಬಿಕೆಯನ್ನು ಇಟ್ಕೊಂಡಿದ್ರು. ಆ ಎಲ್ಲವೂ ಕೂಡ ಕೂಡಿ ಬಂದಿದೆ. ಇದೀಗ ಅವರ ಪ್ರಯತ್ನಗಳು ಕೈ ಹಿಡಿದಿದೆ, ಪ್ರಾರ್ಥನೆ ಫಲಿಸಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಆ ನಿಟ್ಟಿನಲ್ಲಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಒಂದು ಒಳ್ಳೆ ಮುಹೂರ್ತ ಬೇಕಲ್ಲ. ಈ ಮುಹೂರ್ತವೂ ಕೂಡ ಮುಂದಿನ ಅವರ ಆಡಳಿತವನ್ನ ನಿರ್ಧರಿಸುತ್ತೆ. ಯಾವ ಒಂದು ಒಳ್ಳೆ ಗಳಿಗೆಯಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸ್ತಾರೋ ಅದು ಮುಂದೆ ಸರ್ಕಾರವನ್ನ ಸಲೀಸಾಗಿ ತೆಗೆದುಕೊಂಡು ಹೋಗೋದಕ್ಕೆ ನೆರವಾಗುತ್ತೆ.